ನಮಸ್ಕಾರ. ಅನುವಾಹಿನಿ ಕನ್ನಡ ಟಾರೋ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ಮೈಕ್ ಸೆಟ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಮಾತಾಡ್ತಾ ಇರೋದು ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಅಂತ ಹೇಳಿ ನನಗೆ ಫೀಡ್ಬ್ಯಾಕ್ ಬಂದಿತ್ತು. ಹಾಗಾಗಿ ಇವತ್ತು ನಾನು ಒಂದು ಹೊಸ ಮೈಕ್ನ ತೊಗೊಂಡು ಅದರ ಮೂಲಕ ಈ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಇವತ್ತು ನಿಮಗೆ ಕ್ಲಿಯರಾಗಿ ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇವತ್ತಿನ ದಿನ ಯಾವುದೇ ಒಂದು ರಾಶಿಯವರಾದರೂ ಇರ್ಬೋದು, ಒಂದು ಸಂಬಂಧದ ಬಗ್ಗೆ ಓಕೆ ಈ ಒಂದು ರೀಡಿಂಗ್ನ ನಾನು ಮಾಡ್ತಾಯಿದ್ದೀನಿ. ಸೊ ಸಂಬಂಧ ಅಂತ ಅಂದರೆ ಇದು ಮೇನ್ಲಿ ಒಂದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ಹೇಳ್ಬೋದು. ಓಕೆ, ಸೊ ಅದರ ಬಗ್ಗೆ ನಾನು ಒಂದು ರೀಡಿಂಗ್ನ ಮಾಡ್ತಾಯಿದ್ದೀನಿ. ಇದು ನಿಮಗೆ ಅನ್ವಯಿಸಿದರೆ, ಇದು ನಿಮ್ಮ ಸಿಚುವೇಶನ್ ಆಗಿದ್ದರೆ ನಾನು ಕೊನೆಯಲ್ಲಿ ಒಂದು ಅಡ್ವೈಸ್ನ ಕೂಡ ನಾನು ನೋಡ್ತಾ ಇದ್ದೀನಿ, ನಿಮ್ಗೆ ಹೇಳ್ತೀನಿ. ನಿಮಗೆ ಅದು ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಇನ್ನೊಂದು ಶಫಲ್ನ ನಾನು ಮಾಡ್ತಾ ಇದ್ದೀನಿ. ಏನಿದೆ ನಿಮ್ಮ ಸಿಚುವೇಶನ್ ಅನ್ನೋದನ್ನು ನಾನು ನೋಡೋಣ. ಸೊ ಓವರಾಲ್ ಎನರ್ಜಿ 2 ಆಫ್ ವಾಂಡ್ಸ್ ಅಂತ ಇದೆ. 2 ಆಫ್ ವಾಂಡ್ಸ್ ಅಂತ ಅಂದರೆ ಯಾವುದೋ ಒಂದು ಕಮ್ಯುನಿಕೇಷನ್ ಅಥವಾ ಒಂದು ಸಂದೇಶಕ್ಕಾಗಿ ನೀವು ಕಾಯ್ತಾ ಇದ್ದೀರಾ. ಒಂದು ವೇಳೆ ನೀವು ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ನಿಮ್ಮ ಜೊತೆಯಲ್ಲಿ ಇಲ್ಲದೆ ಇರ್ಬೋದು, ಅಥವಾ ನೀವು ಯಾವುದೋ ಕಾರಣಕ್ಕಾಗಿ ಬೇರ್ಪಟ್ಟಿರ್ಬೋದು. ಓಕೆ, ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಅವ್ರಿಗೋಸ್ಕರ ಒಂದು ಮೆಸೇಜಸ್ ಬರುತ್ತೇನೋ, ನಿಮಗೆ ಅವರಿಂದ ಒಂದು ಮೆಸೇಜ್ ಬರುತ್ತೇನೋ, ಕಾಲ್ ಬರುತ್ತೇನೋ, ಅವರೇ ಬರ್ತಾರೇನೋ ಅನ್ನೋ ಒಂದು ಕಾಯ್ತಾ ಇರೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅದೊಂದೇ ಅಲ್ಲ, ನಿಮ್ಮಿಬ್ಬರ ಮಧ್ಯ ಒಂದು ಡಿಸ್ಟೆನ್ಸ್ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಸ್ವಲ್ಪ ದೂರ ಆಗಿದ್ದೀರಾ. ಮುಂಚೆ ಮೇ ಬಿ ಒಂದೇ ಊರಿನಲ್ಲಿ ನೀವಿದ್ರಿ, ಈಗ ಬೇರೆ ಬೇರೆ ಊರಿನಲ್ಲಿ ನೀವು ಇರಬಹುದು. ಆ ರೀತಿಯಾಗಿ ಒಂದು ಅಂತರ ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಈ ಒಬ್ಬ ವ್ಯಕ್ತಿ ಯಾರಿದ್ದಾರೆ, ಅವರು ಬಹಳಷ್ಟು ದಿನಗಳಿಂದ ಕಾತರದಿಂದ ಅವರು ಕಾಯ್ತಾ ಇದ್ದಾರೆ. ಅದೊಂದೇ ಅಲ್ಲ, ಯಾತಕ್ಕೆ ಕಾಯ್ತಾ ಇದ್ದಾರೆ ಅಂತ ಅಂದರೆ ಅವರು ಇನ್ನೇನೋ ಒಂದು ಡಿಸಿಷನ್ ತಗೊಳ್ಬೇಕಾಗಿದೆ, ಇನ್ನೇನೋ ಒಂದರ ಬಗ್ಗೆ ಅವರು ಒಂದು ನಿರ್ಧಾರವನ್ನು ಅವರು ತಗೊಳ್ಬೇಕಾಗಿದೆ. ಅದನ್ನು ಏನು ಮಾಡೋದು ನನಗೆ ಗೊತ್ತಾಗ್ದೇನೆ ನಿಮ್ಮ ಬರುವಿಕೆಗಾಗಿ ಅಥವಾ ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ ಅವರ ಬರುವಿಕೆಗಾಗಿ ಅವರು ಕಾಯ್ತಾ ಇದ್ದಾರೆ. ಬಂದಮೇಲೆ ಅದರ ನಂತರ ಒಂದು ಕ್ಲಿಯರ್ ಆದ ಪಿಕ್ಚರ್ ಸಿಗುತ್ತೆ. ಅದಾದಮೇಲಿಂದ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಇರೋದನ್ನು ಅವರು ಬಿಟ್ಕೊಡ್ತೇನೆ ಅವರು ನೋಡ್ತಾ ಇದ್ದಾರೆ. ಹೇಗೆ ಅಂತ ಅಂದರೆ, ಒಂದು ವೇಳೆ ಅವರು ಒಂದು ಕೆಲಸ ಚೇಂಜ್ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ, ಈಗ ಇರೋವಂಥ ಕೆಲಸವನ್ನು ಅವರು ಕೈಲಿಟ್ಕೊಂಡು ಬಿಟ್ಕೊಡದೇನೆ ನೆಕ್ಸ್ಟ್ ಯಾವ ಕೆಲಸ ಅವ್ರು ಹುಡುಕ್ತಾ ಇದ್ದಾರೆ ಅಲ್ಲಿಂದ ಒಂದು ಸಂದೇಶ ಬರುತ್ತೇನೋ, ಅಲ್ಲಿಂದ ಏನಾದರೂ ನಾನು ಜಾಯ್ನ್ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋ ಇನ್ನೂ ಒಂದು ನಿರ್ಧಾರ ಮಾಡಿಲ್ಲ, ಬಟ್ ಕೈಲಿರೋದನ್ನು ಕೂಡ ಅವರು ಬಿಟ್ಕೊಟ್ಟಿಲ್ಲ. ಆ ರೀತಿಯಾದಂತಹ ಒಂದು ಸಿಚುಯೇಷನ್ನ ನಾನಿಲ್ಲಿ ನೋಡ್ತಾ ಇದ್ದೇನೆ. ಇರಲಿ, ಇನ್ನೂ ಮಿಕ್ಕಿದ್ದು ಏನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಈ ಒಂದು ಸಂಬಂಧ ಏನಿದೆ, ನಾನು ಸಂಬಂಧದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ಈ ಒಂದು ಸಂಬಂಧ ಏನಿದೆ, ನಿಮಗೆ ಯಾರು ಇಷ್ಟವಾಗಿದ್ದಾರೆ, ಅವರು ನೀವು ಅಂದ್ಕೊಂಡಂಗೆ ಎಲ್ಲ ರೀತಿಯಾಗಿಯೂ ನಿಮಗೆ ಸರಿ ಹೋಗ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇದೆ. ಓಕೆ, ಎಲ್ಲ ರೀತಿಯಾಗಿ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ನಾನು ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಇದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿದ್ದರೆ
ಆ ರೀತಿಗೆ ಆ ಆ ಒಂದು ನಿಮ್ಮ ಮನಸ್ಸಲ್ಲೇನಿದೆ ಅದಕ್ಕೆ ತಕ್ಕನಂಗೆ ಇವರಿದ್ದಾರೆ. ಎಲ್ಲ ರೀತಿಯಲ್ಲೂ ನಿಮಗೆ ಸಹಕಾರ ಕೊಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ. ಇದೇ ರೀತಿಯಾದಂಥ ವ್ಯಕ್ತಿ ನನಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೇನು ಅಂದ್ಕೊಂಡಿದ್ರಿ, ಈ ಒಬ್ಬ ವ್ಯಕ್ತಿ ಅವರು ಅದೇ ರೀತಿಯಾಗಿ ಹೆಚ್ಚು ಕಮ್ಮಿ ಅದೇ ರೀತಿಯಾಗಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇದೆ. ಓಕೆ, ಇವರಿದ್ದರೆ ತುಂಬ ನನಗೆ ಇವರಿಷ್ಟ, ಎಲ್ಲ ರೀತಿಯಾಗಿಯೂ ನನಗೆ ಇವರು ಸರಿ ಹೋಗ್ತಾರೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಅದು ಇದೆ. ಆದರೆ ನಾನಿಲ್ಲಿ ನೋಡ್ತಾ ಇರೋವಂಥದ್ದೇನು, ಇವಾಗಿನ ಪರಿಸ್ಥಿತಿ ಏನು ಅಂತ ಅಂದರೆ, ನೀವು ನಿಮ್ಮ ಕೆಲಸದ ಕಡೆ ಅಥವಾ ನೀವೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ನಿಮ್ಮ ಲೈಫಲ್ಲಿ ಏನೋ ಒಂದು ಗೋಲ್ ಇಟ್ಕೊಂಡಿದ್ದೀರ, ಅಥವಾ ಕೆಲಸದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಉತ್ತೀರ್ಣರಾಗಬೇಕು, ನೆಕ್ಸ್ಟ್ ಪ್ರಮೋಷನ್ಗೆ ಸಿಕ್ಕಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಅಥವಾ ಬೇರೆ ಒಂದು ಕೆಲಸನಾದರೂ ಇರ್ಬೋದು. ಓಕೆ, ಬೇರೆ ಒಂದು ಕೆಲಸನಾದರೂ ಇರ್ಬೋದು, ಅಲ್ಲಿಗೆ ನೀವು ಶಿಫ್ಟ್ ಆಗಬೇಕು, ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಇದೆ. ಓಕೆ, ಇಲ್ಲಿ ಇದು ನಿಮ್ಮ ಬಗ್ಗೆ ಇರ್ಬೋದು, ಅವ್ರ ಬಗ್ಗೆ ಕೂಡ ಇರ್ಬೋದು, ಯಾರಿಗೆ ಇದು ಅನ್ವಯಿಸುತ್ತೋ ಆ ರೀತಿಯಾಗಿ ನೀವು ತಗೊಳ್ಳಿ. ಸೊ ಇಲ್ಲಿ ಈ ವ್ಯಕ್ತಿ ನಾನು ನೋಡ್ತಾ ಇರೋವಂಥದ್ದು, ಸದ್ಯಕ್ಕೆ ಎಲ್ಲ ರೀತಿಯಾಗಿಯೂ ಈ ವ್ಯಕ್ತಿ ಒಳ್ಳೆಯವರು, ನನಗೆ ಸರಿ ಹೋಗುತ್ತೆ ಅಂತ ಅನಿಸಿದ್ರೂ ಕೂಡ ಸದ್ಯಕ್ಕೆ ನಾನು ಒಂದು ದೊಡ್ಡ ಹೆಜ್ಜೆಯನ್ನು ಇಡೋದಕ್ಕಾಗೋದಿಲ್ಲ. ಅಂದರೆ ನಾನು ಮದುವೆ ಆಗೋಕ್ಕಾಗೋದಿಲ್ಲ, ನಾನು ಒಂದು ಕಮಿಟ್ಮೆಂಟ್ನ ನಾನು ಕೊಡೋಕ್ಕಾಗೋದಿಲ್ಲ. ಆ ರೀತಿಯಾದ ಒಂದು ಮನಸ್ಥಿತಿಯಲ್ಲಿ ನೀವು ಇದ್ದೀರಾ. ಹೌದು ಅವರಿದ್ದಾರೆ, ಒಳ್ಳೆಯವರು, ನನಗೆ ಚೆನ್ನಾಗಿ ಅನಿಸುತ್ತೆ, ಎಲ್ಲ ಸರಿ. ಆದರೆ ನಿಮಗೆ ಈಗ ಸದ್ಯಕ್ಕೆ ನಿಮ್ಮ ಕಣ್ಮುಂದೆ ಇರೋವಂಥದ್ದು, ನಿಮ್ಮ ಮನಸ್ಸಲ್ಲಿ ಇರೋವಂಥದ್ದು, ನೀವು ಮಾಡ್ತಾ ಇರೋವಂಥ ಒಂದು ಕೆಲಸ ಇರ್ಬೋದು, ಅಥವಾ ನೀವೇನೋ ಒಂದು ಓದ್ತಾ ಇರ್ಬೋದು. ಓಕೆ, ಸೊ ಅದರಲ್ಲಿ ನೀವು ತೇರ್ಗಡೆ ಆಗಬೇಕು, ಅದರಲ್ಲಿ ನೀವು ಉತ್ತಮವಾದ ಸ್ಥಾನಕ್ಕೆ ನೀವು ಬರಬೇಕು. ಸೊ ಆ ಪರ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ನೀವು ಈಗ ಸದ್ಯಕ್ಕೆ ಗಮನ ಹರಿಸ್ತಾ ಇದ್ದೀರಾ. ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಇದನ್ನು ಒಂದು ಸೈಡ್ನಲ್ಲಿ ಇಟ್ಟು ನೀವು ಏನು ಮಾಡಬೇಕು, ಮುಖ್ಯವಾಗಿ ಇದೆಲ್ಲ ಆಮೇಲಿಂದ ಕೂಡ ಬರುತ್ತೆ. ಬಟ್ ಆದರೆ ಫಸ್ಟು ನಾನು ಜೀವನದಲ್ಲಿ ಒಂದು ಸ್ಟೆಬಿಲೈಸೇಷನ್ ಅಂತ ಹೇಳ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ನನಗೆ ಈ ಒಂದು ಹಂತದಲ್ಲಿ ನಾನು ಮದುವೆ ಆಗ್ಬೋದು ಅನ್ನೋ ನನ್ನ ಮನಸ್ಸಿಗೆ ಬಂದ ಮೇಲೆ ನಾನು ಸೆಟ್ಲ್ ಆಗ್ತೀನಿ. ಅಲ್ಲಿವರೆಗೂ ನಾನು ಆ ಒಂದು ಲೆವೆಲ್ ಇನ್ನೂ ತಲುಪಿಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇದೆ. ಓಕೆ, ಈಗ ನಾನು ನೋಡ್ತಾ ಇರೋವಂಥದ್ದು ಏನು ಅಂತ ಅಂದರೆ, ಸೊ ಈ ಕಾರಣದಿಂದ ಮುಂದಕ್ಕೆ, ಯಾಕೆಂದರೆ ಇಲ್ಲಿ ಈ ವ್ಯಕ್ತಿ ನಾನು ನೋಡ್ತಾ ಇರೋ ಹಾಗೆ ತುಂಬ ಕಾಯ್ತಾ ಇದ್ದಾರೆ. ನಾನು ಶುರು ಮಾಡಿದ್ದು ಇದೇ ರೀತಿಯಾಗಿ. ಈಗ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ದಾರೆ, ಬರ್ತೀರಾ, ಮೆಸೇಜ್ ಬರುತ್ತೆ, ಇದ್ರ ಬಗ್ಗೆ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ದಾರೆ. ಇನ್ನೊಬ್ಬ ವ್ಯಕ್ತಿ ಏನು ಅಂತ ಅಂದರೆ, ಅವ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೂ ಪರ್ಫೆಕ್ಟ್ ಆಗಿಲ್ಲ, ಇನ್ನೂ ನಾನು ಸೆಟ್ಲ್ ಆಗಿಲ್ಲ, ಹಾಗಾಗಿ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಈಗ ಕಷ್ಟ ಅಂತ ಹೇಳಿ ಆ ವ್ಯಕ್ತಿಯ ಮನಸ್ಸಲ್ಲಿ ಇದೆ. ಸೊ ಇದಕ್ಕೆ ಮುಂದಕ್ಕೆ ಆಗುವಂಥ ಪರಿಣಾಮ ಏನಿರ್ಬೋದು ಅಂತ ನಾನು ಕೇಳಿದಾಗ ಈ ಒಂದು ಕಾರ್ಡ್ ಬಂದಿದೆ. ಅಂತ ಅಂದರೆ ಇದೇ ಒಂದು ಕಾರಣಕ್ಕಾಗಿ ನಿಮ್ಮ ಮಧ್ಯ ಒಂದು ವೈಮನಸ್ಯ ಬರ್ಬೋದು. ಓಕೆ, ಸೊ ನ್ಯಾಚುರಲ್. ಯಾಕೆ ಅಂತ ಅಂದರೆ ಇವರು ಕಾಯ್ತಾ ಇದ್ದಾರೆ, ತುಂಬ ದಿನಗಳಿಂದ ಕಾಯ್ತಾ ಇರ್ಬೋದು, ತಿಂಗಳುಗಳಿಂದ ಕಾಯ್ತಾ ಇರ್ಬೋದು, ಇವ್ರದ್ದು ತಪ್ಪಿಲ್ಲ. ಇನ್ನೊಂದು ಕಡೆ ಆ ವ್ಯಕ್ತಿದು ಕೂಡ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರಿಗೆ ಫಸ್ಟು ನಾನು ಸೆಟ್ಲ್ ಆದರೆ ಆಮೇಲಿಂದ ಮಿಕ್ಕಿದ್ದೆಲ್ಲ ಬರುತ್ತೆ, ಆಗ ನಾನು ಕಮಿಟ್ಮೆಂಟ್ ಕೊಡ್ಬೋದು ಅನ್ನೋ ಮನಸ್ಸಲ್ಲಿದೆ. ಅದು ಕೂಡ ತಪ್ಪಲ್ಲ. ಆದರೆ ಈ ಒಂದು ಇದು ಬಹಳ ದಿನಗಳಾಗ್ಬೋದು, ಅವ್ರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಕಾರಣಕ್ಕೆ ನಾನು ನೋಡ್ತಾ ಇರೋವಂಥದ್ದು ಏನು ಅಂತ ಅಂದರೆ, ನಿಮ್ಮ ನಡುವೆ
ಕೆಲವೊಂದು ಮಾತುಕತೆ ಆಗ್ಬೋದು, ಕೆಲವೊಂದು ಈ ವಿಷಯಗಳಿಂದ ಕಿರಿಕಿರಿ ಆಗಬಹುದು. ಓಕೆ, ಅದನ್ನು ನಾನು ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಈ ಸಂಬಂಧದಲ್ಲಿ ಒಂದು ಚೂರು ಬಿರುಕು ಬರುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಇದೇ ಕಾರಣಕ್ಕೋಸ್ಕರ ಇಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದೇ ಕಾರಣಕ್ಕೋಸ್ಕರ ಒಂದು ಬಿರುಕು ಬಿಡುವಂಥ ಒಂದು ಚಾನ್ಸ್ ಕೂಡ ಇಲ್ಲಿ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಏಕೆಂದರೆ ಒಬ್ಬರು ತುಂಬಾ ಕಾಯ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ನಿಮ್ಮನ್ನು ಬಿಟ್ಟು ಬೇರೆ ಒಂದು ನಿರ್ಧಾರವನ್ನು ತಗೊಳ್ಳೋಕ್ಕೆ ಅವರು ರೆಡಿ ಇಲ್ಲ. ಹಾಗಾಗಿ ಕಾಯ್ತಾ ಇದ್ದಾರೆ. ನಿಮ್ಮ ಒಂದು ಸಜೆಷನ್ ಏನಿದೆ, ನಿಮ್ಮ ಕಮಿಟ್ಮೆಂಟ್ ಅವ್ರಿಗೂ ಕೂಡ ಇಷ್ಟ ಇದೆ. ಹಾಗಾಗಿ ಅವರು ಕಾಯ್ತಾ ಇದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ಮುಂದೆ ಹೋಗ್ತಾ ಹೋಗ್ತಾ ಅವರು ಸೈಲೆಂಟ್ ಆಗಿಬಿಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ಅಂದರೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರು ಸುಮ್ಮನಾಗ್ಬಿಡ್ತಾರೆ. ಹೆಚ್ಚು ಮಾತಾಡೋದಿಲ್ಲ, ಹೆಚ್ಚು ನಿಮ್ಮನ್ನ ಕೇಳಕ್ಕೆ ಹೋಗೋದಿಲ್ಲ. ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಅವ್ರಿಗೆ ಮನಸ್ಸಿಗೆ ಬಂದಾಗ ಅವ್ರು ಬರ್ತಾರೆ ಹೊರತು ನಾನು ಪದೇ ಪದೇ ಕೇಳೋದ್ರಿಂದ ಇದು ಯೂಸ್ ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿ ಅವರು ಸೈಲೆಂಟ್ ಆಗುವಂಥ ಚಾನ್ಸ್ ಕೂಡ ಇದೆ. ಓಕೆ, ಸೊ ಇಲ್ಲಿ ಒಂದು ನಿಮಗೆ ಸಿಗ್ತಾ ಇರುವಂಥದ್ದು ಏನು ಅಂತ ಅಂದರೆ, ಒಂದು ಅಡ್ವೈಸು, ಇಬ್ಬರೂ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಮತ್ತು ಈ ವಾದ ವಿವಾದ ಬಂದಾಗ ಈ ವಿಷಯಕ್ಕೆ ಒಬ್ಬರಾದರೂ ಇದರಲ್ಲಿ ಸುಮ್ಮನಾಗಬೇಕು. ಓಕೆ, ಅರ್ಥ ಮಾಡಿಕೊಂಡು, ಏಕೆಂದರೆ ನಾನು ಹೇಳೋ ಪ್ರಕಾರ ಇಬ್ಬರಲ್ಲೂ ತಪ್ಪಿಲ್ಲ. ಹಾಗಾಗಿ ಅರ್ಥ ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಸುಮ್ಮನಾಗಬೇಕು ಅಂದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಓಕೆ, ತಾಳ್ಮೆಯಿಂದ ಇರಬೇಕಾಗತ್ತೆ. ತಾನಾಗಿಯೇ ಒಂದು ದಾರಿ ಕಂಡುಕೊಳ್ಳುತ್ತೆ. ಯಾರೋ ಒಬ್ಬರಿಗೆ ಇದರ ಬಗ್ಗೆ ಅರ್ಥ ಆಗತ್ತೆ. ಓಕೆ, ಹಾಗಾಗಿ ನಾನಿಲ್ಲಿ ನಿಮಗೆ ಮತ್ತೊಂದು ಅಡ್ವೈಸ್ ಏನಿದೆ ಅಂತ ಹೇಳಿ ನೋಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಎಮೋಷ್ನಲ್ ವಿಡ್ರಾವಲ್ ಅಂತ ಇದೆ. ಅಂದರೆ ತುಂಬ ಅಟ್ಯಾಚ್ಮೆಂಟ್ ಇದೆಯಲ್ಲ, ಇವತ್ತಿನ ಮಟ್ಟಿಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಎಲ್ಲೋ ಒಂದು ಕಡೆ ಈ ದೂರ ಇರೋದ್ರಿಂದನೋ ಏನೋ, ಅಥವಾ ಈ ಒಂದು ವಾದ ವಿವಾದ ಆಗೋದ್ರಿಂದನೋ ಏನೋ, ಅಥವಾ ಅವರು ನೀವು ಮೆಸೇಜ್ ಮಾಡ್ತೀರಾ, ಕಾಲ್ ಮಾಡ್ತೀರಾ ಅಂತೇಳಿ ಕಾಯ್ತಾ ಇದ್ದಾರೆ, ಅದರಿಂದನೋ ಏನೋ ಎಮೋಷ್ನಲ್ ವಿಡ್ರಾವಲ್ ಅಂತ ಅಂದರೆ ಇವತ್ತಿನ ದಿನ ಏನು ಅಟ್ಯಾಚ್ಮೆಂಟ್ ಇದೆ ಅದು ಒಂಥರ ದೂರ ಆಗ್ತಾ ಇದೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಇದೆ. ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಏನಿತ್ತು ಇಬ್ರಿಗೂ, ಈ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಕೆಲಸದಲ್ಲಿ ನೀವು ಮಗ್ನ ಆಗಿರ್ಬೋದು. ಸೊ ಹಾಗಾಗಿ ಪದೇ ಪದೇ ಕಾಲ್ ಮಾಡದೇ ಇರ್ಬೋದು, ಮುಂಚೆ ಹೇಗೆ ಮಾಡ್ತಾಯಿದ್ರಿ ಆ ರೀತಿಯಾಗಿ ಮೆಸೇಜ್ ಮಾಡದೇ ಇರ್ಬೋದು. ಸೊ ಎಮೋಷ್ನಲ್ ವಿಡ್ರಾವಲ್ ಇದೆ. ಅಂದರೆ ಇಬ್ಬರೂ ಎಲ್ಲೋ ಒಂದು ಕಡೆ ಆ ಅಟ್ಯಾಚ್ಮೆಂಟ್ ಏನಿತ್ತು ಅದು ಕಮ್ಮಿ ಆಗ್ತಾ ಇದೆ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ನಿಮಗೆ ಇರೋವಂಥ ಒಂದು ಅಡ್ವೈಸ್ ಏನು, ಇದು ಉರಿಯೋ ಇದಕ್ಕೆ ತುಪ್ಪ ಹಾಕಬಾರ್ದು ಅಂತ ಹೇಳ್ತಾರಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಂಗೆ ಆಗುತ್ತೆ. ವಾದ ಹೆಚ್ಚಾದಷ್ಟು ಅದನ್ನು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಇದನ್ನು ಇಬ್ಬರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾ ಇರೋ ವಿಷಯನ ನಾನು ಹೇಳ್ತಾ ಇದ್ದೀನಿ, ಇಬ್ಬರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ತಾಳ್ಮೆಯಿಂದ ಇರಬೇಕಾಗತ್ತೆ, ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಮಾತಾಡಿದಾಗ ಏನಾಗುತ್ತೆ, ಅವ್ರಿಗೂ ಕೂಡ ಒಂದು ನಿರ್ಧಾರ, ಅವರ ಜೀವನ ಬಗ್ಗೆ ಅವರು ನಿರ್ಧಾರ ತಗೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ. ಸೊ ಇದು ಇವತ್ತಿನ ಒಂದು ರೀಡಿಂಗ್, ಆಯಿತಾ? ಸೊ ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದೆ, ಹೆಲ್ಪ್ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಸಿಚುವೇಶನ್ ಆಗಿದ್ದರೆ, ಇದು ನಿಮಗೆ ಅನ್ವಯಿಸೋ ಹಾಗಿದ್ರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಗಳನ್ನ ವೀಕ್ಷಿಸೋದಕ್ಕಾಗಿ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.